बेळगाव भागातील अण्णा हजारे आधुनिक भागीरथ म्हणून ओळखले जाणारे राज्योत्सव पुरस्कारप्राप्त समाजसेवक व पर्यावरणप्रेमी शिवाजी काकणीकर तसेच उद्योजक विनोद दोड्डनवर आणि बसवराज यलिगार यांना बेळगावच्या राणी चन्नम्मा विद्यापीठाच्या 14व्या दीक्षांत समारंभात मानद डॉक्टरेट पदवी प्रदान करण्यात आली। राज्यपाल गेहलोत यांनी ही मानद पदवी बहाल केली। मंगळवारी सुवर्ण विधानसौधच्या सेंट्रल हॉलमध्ये आयोजित समारंभात हा सन्मान प्रदान करण्यात आला। 76 वर्षीय शिवाजी काकणीकर हे खरे गांधीवादी। 1972 साली घर सोडून ते गावोगाव फिरत वृक्षारोपण करून पर्यावरण संरक्षणासाठी दिवस रात्र परिश्रम घेत आहेत। त्यांनी वाळवंटी जमिनीवर झाडे लावून ती वाढवली असून आज त्या ठिकाणी लोकांना सावली मिळत आहे। त्यांच्या या उल्लेखनीय कार्याबद्दल त्यांना मानद डॉक्टरेट पदवी प्रदान करण्यात आली। ಹೇಳ್ತೇನೆ ನನಗೆ ಇವತ್ತು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯವರು ನನ್ನ ಅಲ್ಪ ಕೆಲಸಕ್ಕೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ। ನನಗೆ ಆನಂದ ಇದೆ, ಆದರೆ ಶಾಂತಿನೂ ಇಲ್ಲ, ಸಮಾಧಾನನೂ ಇಲ್ಲ। ಸ್ವರಾಜ್ ಬಂದು 76 ವರ್ಷ ಆದರೂ ಸಮಸ್ಯೆಗಳು ಬಗೆಹರಿದಿಲ್ಲ। ನಮ್ಮ ದೇಶನಾಗ 70ರಷ್ಟು 100ಕ್ಕೆ 70ರಷ್ಟು ಎಲ್ಲ ಹಳ್ಳಿಯಾಗಿರ್ತಾರೆ। ಅದರ ಪ್ರಾಮುಖ್ಯದಿಂದ ಒಕ್ಕಲ್ತನ ಮತ್ತು ಕೂಲಿ ಕೆಲಸ ಮಾಡ್ತಿದ್ದಾರೆ। ತಾನು ದುಡಿದು ಅನ್ನ ಉತ್ಪಾದನೆ ಮಾಡಿ ನಮ್ಗೆಲ್ಲರಿಗೂ ಕೊಡೋ ನಮ್ಮ ರೈತ ಬಾಂಧವರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಇವತ್ತು ಈ ವ್ಯವಸ್ಥೆ ತಂದು ಕೊಟ್ಟಿದ್ದದ। ಅಷ್ಟೇ ಅಲ್ಲದೇ ಸ್ವರಾಜ್ಯ ಬಂದ ನಂತರ ಸುರಾಜ್ಯ ಆಗಬೇಕು, ಸುರಾಜ್ಯ ಆಗಬೇಕಾದ್ರೆ ಎಲ್ಲರೂ ಕಲಿಬೇಕು ಅಂತ ಹೇಳಿ ಅಭಿಯಾನ ನಡೆಸಿ 100ಕ್ಕೆ 41ರಷ್ಟು ನಮ್ಮ ದೇಶನಾಗ ಕಲ್ತವ್ರಿದ್ರು ಕೂಡ ಇವತ್ತು ಸಾದಾ ಕಿಂಚಿತ್ ಕಲಿತ ಒಬ್ಬ ತಲಾಟಿ ಮನುಷ್ಯ ನನ್ನ ಅಪ್ಪ ಸತ್ ನಂತರ ವಾರಸ್ ಮಾಡ್ಲಿಕ್ಕೆ ಹೋದಾಗ 20,000 ರೂಪಾಯಿ ಕೇಳ್ತಾನ। ಇದಿಷ್ಟೇ ಅಲ್ಲ, ನನ್ನ ಭಾರತ ದೇಶ ನಿರಕ್ಷರ ಅಂತ ಉಳಿದು ಜಗತ್ನಾಗ ಸನ್ಮಾನದಿಂದ ಇದ್ದಿದ್ರೆ ಪರವಾಗಿರಲಿಲ್ಲ। ಆದ್ರೆ ಕಲಿತ ಕೆಲಸ ಇವತ್ತು ಭ್ರಷ್ಟಾಚಾರ ಅನ್ನೋದು ಶಿಷ್ಟಾಚಾರ ಮಾಡ್ಕೊಂಡು ಇವತ್ತ ಭಾರತ ದೇಶ ನಮ್ಮ ಜಗತ್ನಾಗ ಮೆರಿತಿದೆ। ಇದು ಅತ್ಯಂತ ದುಃಖದಾಯಕ ಮಾತು। ಮತ್ತೊಂದು ಹೇಳ್ಬೇಕಂತಂದ್ರೆ ದೊಡ್ಡ ಸಂಕಟ, ಗುಲಾಮರು ಇದ್ದು ಸ್ವತಂತ್ರ ಆಗದೆ 150 ವರ್ಷ ಬೇಕಾಯ್ತು। ಆದ್ರೆ ಇವತ್ತು ಮಾಲಿನ್ಯ ಏನು ಅನ್ನೋ ಒಂದು ಮಾತು ಬಂದದ। ಹವೆ ಮಾಲಿನ್ಯ ಆಗ್ಯದ, ನೀರು ಮಾಲಿನ್ಯ ಆಗ್ಯದ, ಮಣ್ಣಿನ ಮಾಲಿನ್ಯ ಆಗ್ಯದ, ಆಹಾರದ ಮಾಲಿನ್ಯ ಆಗ್ಯದೆ। ಇಂಥ ಈ ವಾತಾವರಣದಾಗ ಋತುಚಕ್ರ ಎಲ್ಲ ಬದಲಾವಣೆ ಆಗಿ ಇವತ್ತಿನ ಮಾನವನ ಮರಣ ಅಯೋಮರ್ಯಾದ ಇದು 60ಕ್ಕೆ ಬಂದು ನಿಂತದ। ಅಂದ್ರೆ ಏನ್ ಪ್ರತ್ಯಕ್ಷವಾಗಿ ಏನ್ ನಡೆದದ ಅಂತ ಕೆಲಸ ಅಂತ ಅನ್ನೋದು ದೊಡ್ಡ ಸಮಸ್ಯೆ ಅದ। ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯವರು ನಮ್ಮಂತವ್ರಿಗೆ ಡಾಕ್ಟರೇಟ್ ಪದವಿ ಕೊಟ್ಟು ಇದೆಲ್ಲ ಸಮಸ್ಯೆ ಬಗೆಹರಿಯೋದಿಲ್ಲ। ಇದು ಬಗೆಹರಿಸಬೇಕಾದ್ರೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಂತವ್ರು ಒಂದು ಮುಂದೆ ಹೆಜ್ಜೆ ತಗೊಂಡು ಇತರ ಬಗ್ಗೆ ಏನ್ ಮಾಡ್ಲಿಕ್ಕೆ ಬಂದಿತ್ತು ಅಂತ ಕೆಲಸ ಅಂತ ಅನ್ನೋ ವಿಚಾರ ಮಾಡ್ಲಿಕ್ಕೆ ನನ್ನ ಸ್ವಿಟ್ಜರ್ಲೆಂಡ್ನ ಗ್ರೇಟಾ ಅಕ್ಕ ಅವ್ರದ್ದು ಒಂದು ದೊಡ್ಡ ಉದಾಹರಣೆ ಅದ। 15ನೇ ವರ್ಷ ವಯಸ್ಸಿನಾಗನೇ ಯೂನಿವರ್ಸಿಟಿ ಎದಿಮ್ಯಾಗ ಪರ್ಯಾವರಣ ಉಳಿಸಿದ್ರೆ ನಾವು ಮಾನವರು ಉಳಿಯೋರು ಅಂತ ಹೇಳಿ ಇವತ್ತು ಆಂದೋಲನ ನಡೆಸ್ಯಾರ। ಅವ್ರಿಗೆ ಒಂದು 25 ಲಕ್ಷಷ್ಟು ಸದಸ್ಯರಾಗ್ಯಾರ। ಇದು ಸಾಲದ ಇದಕ್ಕಿಂತ ನಾವು ಪ್ರತಿಯೊಬ್ಬರು ಸದಸ್ಯರಾಗಿ ಗ್ರೇಟಾ ಅಕ್ಕ ಅವರ ಆಂದೋಲನಕ್ಕೆ ನಾವೆಲ್ಲರೂ ಸಹಾಯ ಮಾಡ್ಲಿಕ್ಕೆ ಬೇಕು, ಮನಸ್ಸಿನಿಂದ ಅದನ್ನು ನಾವು ಸ್ವೀಕಾರ ಮಾಡ್ಲಿಕ್ಕೆ ಬೇಕಂತ ನನಗೆ ಅನಿಸ್ತದ। ಆಯ್ತು, नमस्कार। याशिवाय उद्योजक विनोद दोड्डनवर आणि विजयपूरचे बसवराज यलिगार यांनाही मानद डॉक्टरेट देण्यात आली। या कार्यक्रमाला इस्रोचे माजी अध्यक्ष SS किरण कुमार, विद्यापीठाचे कुलगुरू प्राध्यापक CM त्यागराज तसेच अन्य मान्यवर उपस्थित होते। कृष्णा कांबळे, KMM मराठी, बेळगाव।